Hello everyone. In today's class, we'll discuss about another problem. So, here is one problem. Following is the trial balance of Mangaluru branch as at 31st March 2019. So, these are the particulars given. Delhi head office account 3240. Stock on 1st April 2018 6000. Purchases 17,800. Goods received from head office 9,000. Sales 38,000. Goods supplied to head office 6,000. Salaries 1,500. Debtors 3,700. Creditors 1,850. Rent 960. General expenses 470. Cash at bank 1,780. Furniture 1,400. Total 45,850. Next, other information. The stock on 31st March 2019 was valued at rupees 2,700, that is closing stock. The branch account in the head office books on 31st March 2019 stood at rupees 460, that is debit balance. On 28th March 2019, head office forwarded goods to the value of rupees 2,500 to the branch, which were received by the branch on 3rd April 2019. So goods forward ಮಾಡಿದ್ದಾರೆ ಬಟ್ ಅವರು ರಿಸೀವ್ ಮಾಡಿದ್ದು ಯಾವಾಗ 3rd ಏಪ್ರಿಲ್ಗೆ. ಸೊ ಹಾಗಾಗಿ ಇದೇನಾಗುತ್ತೆ ಅಲ್ಲಿ ಗೂಡ್ಸ್ ಇನ್ ಟ್ರಾನ್ಸಿಟ್ 2,500 ಗೂಡ್ಸ್ ಇನ್ ಟ್ರಾನ್ಸಿಟ್. Prepare branch trading and profit and loss account and branch account in the books of head office. So, ನೋಡಿ ಇಲ್ಲಿ ಏನು ಹೇಳಿದ್ದಾರೆ, ಡೆಲ್ಲಿ ಆಫೀಸ್ ಹೆಡ್ ಆಫೀಸ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಆಸ್ ಪರ್ ಬ್ರಾಂಚ್ ಬುಕ್ಸ್ 3,240 ಅಲ್ವಾ. ಸೊ ಬ್ರಾಂಚ್ ಅಕೌಂಟ್ ಇನ್ ಹೆಡ್ ಆಫೀಸ್ ಬುಕ್ಸ್ ಆನ್ 31st March 2019 stood at 460 ಡೆಬಿಟ್ ಬ್ಯಾಲೆನ್ಸ್. ಸೊ ದೆರ್ ಈಸ್ ಡಿಫರೆನ್ಸ್. ಸೊ ಹೆಡ್ ಆಫೀಸ್ ಬುಕ್ಸ್ ಅಲ್ಲಿ ಬ್ರಾಂಚ್ ಅಕೌಂಟ್ 460 ಡೆಬಿಟ್ ಬ್ಯಾಲೆನ್ಸ್ ಇದೆ. ಬ್ರಾಂಚ್ ಬುಕ್ಸ್ ಅಲ್ಲಿ ಹೆಡ್ ಆಫೀಸ್ ಅಕೌಂಟ್ 3,240 ಡೆಬಿಟ್ ಬ್ಯಾಲೆನ್ಸ್ ಇದೆ. ಸೊ ಅಲ್ಲೇನು ಡಿಫರೆನ್ಸ್ ತೋರಿಸ್ತಿದಲ್ಲ, ಇಲ್ಲಿ ಮತ್ತೆ ಇಲ್ಲಿ ಅಮೌಂಟ್ ಸೇಮ್ ಇರಬೇಕಿತ್ತಾಗದೆ, ಬಟ್ ಇಲ್ಲಿ ಏನಾಗಿದೆ ಡಿಫರೆನ್ಸ್ ತೋರಿಸ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಗೂಡ್ಸ್ ಇನ್ ಟ್ರಾನ್ಸಿಟ್ ಮತ್ತೆ ಕ್ಯಾಶ್ ಇನ್ ಟ್ರಾನ್ಸಿಟ್ ಇರ್ಬೋದು ಅಂತ ನಾವು ಎಸ್ಯೂಮ್ ಮಾಡಬೇಕು. ಸೊ ಆಲ್ರೆಡಿ ಗೂಡ್ಸ್ ಇನ್ ಟ್ರಾನ್ಸಿಟ್ ಕೊಟ್ಟಿದ್ದಾರೆ 2,500 ಇದೆ ಅಂತ ಹೇಳಿ ಕೊಟ್ಟಿದ್ದಾರಲ್ವಾ. ಸೊ ಹಾಗಾದ್ರೆ ನೋಡಿ, ಈಗ ಟೋಟಲ್ ಡಿಫರೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿಲ್ಲಿ. ಸೊ ಬ್ರಾಂಚ್ ಅಕೌಂಟ್ ಪ್ರಕಾರ ಹೆಡ್ ಆಫೀಸ್ ಏನು 460 ಇದೆ ಅಲ್ವಾ. ಹೆಡ್ ಆಫೀಸ್ ಬುಕ್ಸ್ ಅಲ್ಲಿ ಹೆಡ್ ಆಫೀಸ್ ಬುಕ್ಸ್ ಪ್ರಕಾರ ಬ್ರಾಂಚ್ ಅಕೌಂಟ್ 460, ಬ್ರಾಂಚ್ ಬುಕ್ಸ್ ಪ್ರಕಾರ ಹೆಡ್ ಆಫೀಸ್ ಅಕೌಂಟ್ 3,240 ಡೆಬಿಟ್. ಸೊ ಎರಡು ಕೂಡ ಡೆಬಿಟ್ ಬ್ಯಾಲೆನ್ಸ್ ಅಂತ ಕೊಟ್ಟಾಗ ನಾವು ಟೋಟಲ್ ಡಿಫರೆನ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೇವೆ, ಇಲ್ಲಿ ವಿ ಹ್ಯಾವ್ ಟು ಆ್ಯಡ್. ಓಕೆ, ಆ್ಯಡ್ ಮಾಡ್ಬೇಕಿಲ್ಲಿ ಅಲ್ವಾ. ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಡಿಫರೆನ್ಸ್ ಸಿಗುತ್ತೆ. ಸೊ ಎಷ್ಟು ಟೋಟಲ್ ಡಿಫರೆನ್ಸ್ ಈಗ 3,700 ಟೋಟಲ್ ಡಿಫರೆನ್ಸ್. ಸೊ ದೆರ್ ಈಸ್ ಟೋಟಲ್ ಡಿಫರೆನ್ಸ್ ಆಫ್ 3,700. ಸೊ 3,700 ಅಲ್ಲಿ 2,500 ಏನು ಗೂಡ್ಸ್ ಇನ್ ಟ್ರಾನ್ಸಿಟ್ ಅಲ್ವಾ. ಸೊ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ಸೊ ಹೆಡ್ ಆಫೀಸ್ forwarded goods to the goods of value 2,500, but branch were not received. Okay, it was not received by the branch. So ಈಗ ಅದು ಗೂಡ್ಸ್ ಇನ್ ಟ್ರಾನ್ಸಿಟ್ ಆಗಿದ್ರೆ 2,500. ಸೊ ಟೋಟಲ್ 3,700 ಅಲ್ಲಿ 2,500 ಗೂಡ್ಸ್ ಇನ್ ಟ್ರಾನ್ಸಿಟ್ ಆಗುತ್ತೆ ಇಲ್ಲಿ. ಹಾಗಾದ್ರೆ ರಿಮೈನಿಂಗ್ 1,200 ಏನು ಕ್ಯಾಶ್ ಇನ್ ಟ್ರಾನ್ಸಿಟ್. ಓಕೆ, ಸೊ 2,500 ಗೂಡ್ಸ್ ಇನ್ ಟ್ರಾನ್ಸಿಟ್, 1,200 cash in transit. So next, let us prepare Mangalore branch trading and profit and loss account for the year ending 31st March 2019. Opening stock. So stock on 1/4/2018 6,000. Purchases 17,800.
Goods receipt from head office 9,000. So opening stock 6,000. To purchases 17,800. To goods from head office 9,000. Next credit side ಅಲ್ಲಿ by sales ಯಾವುದೆಲ್ಲ ತಗೊಳ್ಬೇಕು ನಾವಲ್ಲಿ ಸೇಲ್ಸ್ 38,000, goods supplied to head office 6,000 and closing stock 2,700. Okay, so by sales 38,000, by goods supplied to head office 6,000, by closing stock 2,700. Total 46,700. Gross profit 13,900. So to gross profit carried down 13,900 by gross profit brought down 13,900. Next, let us prepare profit and loss account. So ಯಾವುದೆಲ್ಲ expenses ಇದು ಬರುತ್ತೆ ಅಲ್ಲಿ ಯಾವುದೆಲ್ಲ ಕೊಟ್ಟಿದ್ದಾರೆ ನೋಡಿ ಸ್ಯಾಲರೀಸ್ ಅಲ್ವಾ ಅನಂತರ ರೆಂಟ್ ಜನರಲ್ ಎಕ್ಸ್ಪೆನ್ಸಸ್ ಓಕೆ ಸೊ ಸ್ಯಾಲರೀಸ್ 1,500 to rent 960 to general expenses 470. ನೆಕ್ಸ್ಟ್ ಇನ್ಕಮ್ ಯಾವುದೇ ಇನ್ಕಮ್ ಅನ್ನಲ್ಲಿ ನಮಗೆ ಕೊಟ್ಟಿಲ್ಲ ಹಾಗಾಗಿ ನಿಲ್ ಇಲ್ಲಿ ಯಾವುದೇ ಇನ್ಕಮ್ ಇಲ್ಲ ಈಗ ಟೋಟಲ್ ಮಾಡಿ 13,900 ಟೋಟಲ್ ಅಲ್ವಾ 13,900 ನೆಟ್ ಪ್ರಾಫಿಟ್ 10,970 ಸೊ ಟೋಟಲ್ 13,900 ಮೈನಸ್ ಎಕ್ಸ್ಪೆನ್ಸಸ್ ಸೊ ಎಷ್ಟಾಯಿತು ನೆಟ್ ಪ್ರಾಫಿಟ್ ಇಲ್ಲಿ 10,970. Okay, next branch account. Oh, Mangaluru branch account. So the branch account in the head office books on 31st March 2000 stood at 460 debit. So to balance brought down 460. ಇಲ್ಲಿ ಏನು ತಗೊಳ್ಬೇಕು ನಾವು to balance brought down 460. Okay, next so balance ಆಯಿತು 460. ನೆಕ್ಸ್ಟ್ ಯಾವುದೀಗ ಈಗ ಡೆಬಿಟ್ ಐಟಮ್ಸ್ ಇನ್ ಟ್ರೇಡಿಂಗ್ ಅಕೌಂಟ್ಗೆ ಏನೇನು ಬರುತ್ತೆ ಅಲ್ಲಿ ಬ್ರಾಂಚ್ ಟ್ರೇಡಿಂಗ್ ಅಕೌಂಟ್ ಡೆಟರ್ ಟು ಬ್ರಾಂಚ್ ಅಕೌಂಟ್. ಸೊ ಕ್ರೆಡಿಟ್ ಸೈಡ್ ಆಫ್ ಬ್ರಾಂಚ್ ಅಕೌಂಟ್ ಬೈ ಬ್ರಾಂಚ್ ಟ್ರೇಡಿಂಗ್ ಅಕೌಂಟ್ 32,800. ಯಾವುದೆಲ್ಲ 6,000 ಪ್ಲಸ್ 17,800 ಪ್ಲಸ್ 9,000 32,800. Next, credit items ಯಾವುದೆಲ್ಲ ಸೇಲ್ಸ್ goods supplied to head office and closing stock. So to branch trading account 38,000 sales plus 6,000 goods supplied to head office plus 2,700 closing stock, total 46,700. Okay, next ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೋಡಿ ಡೆಬಿಟ್ ಯಾವುದೆಲ್ಲ ಇದೆ. ಸೊ ಏನು ಎಂಟ್ರಿ ಬರುತ್ತೆ ಅಲ್ಲಿ ಫಾರ್ ದ ಇನ್ಕಾರ್ಪೊರೇಷನ್ ಆಫ್ ಡೆಬಿಟ್ ಐಟಮ್ಸ್ ಬ್ರಾಂಚ್ ಅಕೌಂಟ್ ಡೆಟರ್ branch profit and loss account debtor to branch account. So by branch profit and loss account 1,500 salaries, 960 rent, next 470 general expenses, total expenses 2,930. Okay, 2,930. Next credit items nil ಅಂದ್ರೆ ಇನ್ಕಮ್ ಇಲ್ಲ, ಇನ್ಕಮ್ ಯಾವುದು ನಿಲ್ಲಲ್ಲಿ. ಟು ಬ್ರಾಂಚ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಿಲ್. ಓಕೆ,
Next, entry for incorporation of branch assets. Entries: branch assets account data to branch account, right? So branch account credit side ಅಲ್ಲಿ by branch assets account. So what are the assets given here? Assets, debtors, cash at bank, furniture, then closing stock, right? Okay. Debtors 3,700, cash at bank 1,780, furniture 1,400, closing stock 2,700. ಸೊ ಗೂಡ್ಸ್ ಇನ್ ಟ್ರಾನ್ಸಿಟ್ ಇದೆ ಇಲ್ಲಿ ಅಲ್ವಾ, ಅದೇ ರೀತಿ ಕ್ಯಾಶ್ ಇನ್ ಟ್ರಾನ್ಸಿಟ್ ಇದೆ. ಸೊ ಗೂಡ್ಸ್ ಇನ್ ಟ್ರಾನ್ಸಿಟ್ ಮತ್ತೆ ಕ್ಯಾಶ್ ಇನ್ ಟ್ರಾನ್ಸಿಟ್ ಇದ್ದಾಗ ಇನ್ ಎಂಟ್ರಿ ಬರುತ್ತೆ ಅಲ್ಲಿ ಗೂಡ್ಸ್ ಇನ್ ಟ್ರಾನ್ಸಿಟ್ ಅಕೌಂಟ್ ಡೆಟರ್ ಟು ಬ್ರಾಂಚ್ ಅಕೌಂಟ್, ಕ್ಯಾಶ್ ಇನ್ ಟ್ರಾನ್ಸಿಟ್ ಅಕೌಂಟ್ ಡೆಟರ್ ಟು branch account. So goods in transit 2,500, cash in transit 1,200. So total 13,280, right? Next, for incorporating branch liabilities, the entry is branch account debtor to branch liabilities account. So liabilities ಯಾವುದೆಲ್ಲ ಕೊಟ್ಟಿದ್ದಾರೆ ನೋಡಿ. Liabilities, creditors. So only one liability has been given here. So creditors 1,850. To branch liabilities account 1,850. Total 49,010. Okay, debit ಮತ್ತೆ credit side ಅಲ್ಲಿ total ಎಷ್ಟು ಬರುತ್ತೆ ಇಲ್ಲಿ 49,010.